ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣ. ಇದರ ಸಂಕೇತವಾಗಿ ನೆರವೇರಿದ ಧರ್ಮ ಧ್ವಜ ಸ್ಥಾಪನೆ. ಪ್ರಧಾನಿ ಮೋದಿ ಮೋಹನ್ ಭಾಗವತರಿಂದ ಕೇಸರಿ ಭಗವಾ ಧ್ವಜಾರೋಹಣ. ಅಯೋಧ್ಯೆಯಲ್ಲಿ ಮೊದಲು ರೋಡ್ ಶೋ ನಡೆಸಿದ ಮೋದಿ. ಪ್ರಧಾನಿಗೆ ರಸ್ತೆಯ ಈ ಕೆಳಗಳಲ್ಲೂ ನಿಂತ ಜನರಿಂದ ಭವ್ಯ ಸ್ವಾಗತ. ಪುಷ್ಪವೃಷ್ಟಿ ಮಾಡಿ ಜಯ ಘೋಷ ಹಾಕಿದ ಜನ. ರಾಮನೂರಿನಲ್ಲಿ ಎಲ್ಲೆಲ್ಲೂ ಮನೆ ಮಾಡಿದ ಸಂಭ್ರಮ. ಅಯೋಧ್ಯೆಯ ಬೀದಿ ಬೀದಿಯಲ್ಲಿ ಸಂಪೂರ್ಣ ಕೇಸರಿಮಯ. ಭಕ್ತರಿಂದ ಮರ್ಯಾದಾ ಪುರುಷೋತ್ತಮನ ಭಜನೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆ. ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಡಿಸಿಎಂ ಎಚ್ಚರಿಕೆಯ ನಡೆ. ಸಿಎಂ ಹೇಳಿದ್ದೇ ವೇದವಾಕ್ಯ, ಅದೇ ಫೈನಲ್ ಎಂದ ಡಿಕೆ ಶಿವಕುಮಾರ್. ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತಿರೋ ಸಿದ್ದರಾಮಯ್ಯ. ದೆಹಲಿ ನಾಯಕರಿಗೆ ತಪ್ಪದ ತಲೆಬಿಸಿ. ಹೈಕಮಾಂಡ್ ಮೇಲೆ ಸಿಎಂ ಪಟ್ಟಕ್ಕಾಗಿ ಡಿಕೆಶಿ ಒತ್ತಡ. ಬಹಿರಂಗವಾಗಿ ಎಲ್ಲೂ ಈ ಬಗ್ಗೆ ಮಾತನಾಡದೆ ಡಿಸಿಎಂ ಜಾಣ ನಡೆ. ಸಿದ್ದರಾಮಯ್ಯರನ್ನ ವಿಶ್ವಾಸಕ್ಕೆ ತಗೊಂಡೇ ನಾಯಕತ್ವ ಪಡೆಯೋಕೆ ಡಿಕೆ ಶಿವಕುಮಾರ್ ತಂತ್ರ. ರಾಹುಲ್ ಗಾಂಧಿ ಭೇಟಿಯಾಗೋಕೆ ಸಜ್ಜಾದ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ವಿದ್ಯಮಾನಗಳ ವರದಿ ನೀಡೋಕೆ ತಯಾರಿ. ಸಿದ್ದು ಡಿಕೆ ಪವರ್ ಫೈಟ್ ಬಗ್ಗೆ ರಾಹುಲ್ ನಿರ್ಧಾರ ಏನು ಅನ್ನೋದೇ ಕುತೂಹಲ. ಅಧಿವೇಶನಕ್ಕೂ ಮೊದಲೇ ನಾಯಕತ್ವ ತಿಕ್ಕಾಟಕ್ಕೆ ಬ್ರೇಕ್ ಹಾಕೋಕೆ ಹೈಕಮಾಂಡ್ ತಯಾರಿ. ಖರ್ಗೆ ವರದಿ ಪಡೆದ ನಂತರ ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನೂ ದೆಹಲಿಗೆ ಕರೆಸಿಕೊಳ್ಳೋಕೆ ರಾಹುಲ್ ಪ್ಲಾನ್. ಬೆಳಗಾವಿ ಸದನ ಆರಂಭಕ್ಕೂ ಮುನ್ನವೇ ಇತ್ಯರ್ಥ. ರಾಜ್ಯದಲ್ಲಿ 4 ದಿನ ಇದ್ದು ಅಭಿಪ್ರಾಯ ಸಂಗ್ರಹಿಸಿದ ಖರ್ಗೆ. ಇವತ್ತು ದೆಹಲಿಗೆ ತೆರಳಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾರ್ನಲ್ಲೇ ಏರ್ಪೋರ್ಟ್ ವರೆಗೂ ಹೋದ ಡಿಕೆ ಶಿವಕುಮಾರ್. ಕುತೂಹಲ ಮೂಡಿಸಿದ ಪ್ರಯಾಣ. ಸಿಎಂ ಗಾದಿಗಾಗಿ ಬಿಗಿ ಪಟ್ಟು ಹಿಡಿದಿರುವ ಡಿಕೆಶಿ. ಇವತ್ತು ಖರ್ಗೆ ಜೊತೆ ಕಾರಲ್ಲಿ ಪ್ರಯಾಣಿಸುವಾಗ ಅದರ ಬಗ್ಗೆಯೇ ಪ್ರತ್ಯೇಕ ಚರ್ಚೆ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಅವಕಾಶ ಕೊಡಿಸಬೇಕು ಅಂತ ಒತ್ತಾಯ. ನಾಯಕತ್ವ ಬದಲಾವಣೆ ಚರ್ಚೆಯಿಂದ ಕಾಂಗ್ರೆಸ್ ಸಂಸದರು ದೂರ. ಸಿಎಂ ಡಿಸಿಎಂ ಪರ ಕಾಣಿಸಿಕೊಳ್ಳದೆ ಅಂತರ. ಹೈಕಮಾಂಡ್ ಎಲ್ಲ ಗೊಂದಲ ಬಗೆಹರಿಸಲಿದೆ ಎಂಬ ಲೆಕ್ಕಾಚಾರ. ರಾಜ್ಯ ಸರ್ಕಾರದ ವರ್ಚಸ್ಸು ಕುಂದಿದೆ. ಈಗ ರೆಬಲ್ ಶಾಸಕರನ್ನ ಕರೆತಂದು ಸರ್ಕಾರ ಮಾಡಿದ್ರೆ ನಮಗೇ ನಷ್ಟ. ಹಲವು ಲೆಕ್ಕಾಚಾರಗಳನ್ನ ಹಾಕಿ ಹೇಳಿಕೆ ಕೊಟ್ರ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್. ದಲಿತರಿಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನೋ ಒತ್ತಾಯ. ಡಾಕ್ಟರ್ ಜಿ ಪರಮೇಶ್ವರ್ ಪರ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್. ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಗೂ ನಿರ್ಧಾರ. ನಾನು ಸನ್ಯಾಸಿಯಲ್ಲ. ರಾಜಕಾರಣದಲ್ಲಿ ಯಾರಾದ್ರೂ ಸನ್ಯಾಸಿಯನ್ನ ಕಂಡಿದ್ದೀರಾ? ಈ ಹಿಂದೆ ಮಂತ್ರಿ ಸ್ಥಾನ ಬಿಟ್ಕೊಡ್ತಾ ಇದ್ರು. ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನೇ ಬಿಡಲ್ಲ. ತಾವು ಆಕಾಂಕ್ಷಿ ಅಂತ ಮತ್ತೊಮ್ಮೆ ಹೇಳಿದ ಲಕ್ಷ್ಮಣ ಸವದಿ. ಬೆಳಗಾವಿ ಅಧಿವೇಶನದಲ್ಲಿ ಸದ್ದು ಮಾಡಲಿದೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗು. ಸದನದಲ್ಲಿ ಪ್ರಸ್ತಾಪ ಮಾಡೋಕೆ ರಾಜು ಕಾಗೆ ಸಜ್ಜು. ಅಖಂಡ ಕರ್ನಾಟಕಕ್ಕೆ ಬೆಂಬಲ ಅಂತ ರಮೇಶ್ ಜಾರಕಿಹೊಳಿ ರಣಕಹಳೆ. ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ರೈತರ ಪಾದಯಾತ್ರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶ. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ಗಳ ಶೀಘ್ರ ಅಳವಡಿಕೆಗೆ ಆಗ್ರಹ. ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪನೆಗೆ ಅನ್ನದಾತರ ಆಗ್ರಹ. ದಾವಣಗೆರೆಯಲ್ಲಿ ರೈತರ ಪ್ರತಿಭಟನೆಗೆ ವಿಜಯೇಂದ್ರ ಸಾಥ್. ಇವತ್ತು ಹೋರಾಟದಲ್ಲಿ ಪಾಲ್ಗೊಳ್ಳಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ. ಸ್ಟಾರ್ಗಳ ಜೊತೆ ನಟಿಸೋಕೆ ಅವಕಾಶ ಮಾಡಿಕೊಡುವುದಾಗಿ ನಂಬಿಸಿ ವಂಚನೆ. ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ ಹೆಸರು ಬಳಸಿ ಲಕ್ಷ ಲಕ್ಷ ಪಂಗನಾಮ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಆಕ್ಸಿಡೆಂಟ್ನಲ್ಲಿ ಕಾಲು ಮುರಿದುಕೊಂಡಿದ್ದ ಝೇವಿಯರ್. ಹೆಂಡತಿಯ ಬೈಗುಳದಿಂದಾಗಿ ಕೋಟಿ ಕೋಟಿ ದರೋಡೆ ಕೇಸ್ನಲ್ಲಿ ಶಾಮೀಲಾಗಿದ್ದ ಆರೋಪಿ.
ಕೆಲಸ ಇಲ್ಲದೆ ಸಂಸಾರ ಸಾಗಿಸೋದು ಕಷ್ಟವಾಗಿ ದಿ ಗ್ರೇಟ್ ರಾವರಿಗೆ ಪ್ಲಾನ್. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್. ರಾಜ್ಯದ ವಿವಿಧೆಡೆ ಒಟ್ಟು 11 ಕಡೆಗಳಲ್ಲಿ ದಾಳಿ, ಮನೆಗಳು ಕಚೇರಿಗಳಲ್ಲಿ ದಾಖಲೆಗಳ ಪರಿಶೀಲನೆ. ಮಡಿಕೇರಿ ಪಿಡಬ್ಲ್ಯೂಡಿ ಎಂಜಿನಿಯರ್ ಗಿರೀಶ್ನ ಮೈಸೂರು ಮನೆಯಲ್ಲಿ ಚಿನ್ನಾಭರಣ ವಶ. ಮಂಡ್ಯ ನಗರಸಭೆ ಸಮುದಾಯ ಸಂಘಟನಾಧಿಕಾರಿ ಪುಟ್ಟಸ್ವಾಮಿ ಮನೆಯಲ್ಲೂ ಚಿನ್ನ ಪತ್ತೆ. ಬೆಂಗಳೂರಿನ ಆರ್ಟಿಒ ಸೂಪರಿಂಟೆಂಡೆಂಟ್ ಕುಮಾರಸ್ವಾಮಿ ಮನೆಯಲ್ಲಿ 15 ಲಕ್ಷ ನಗದು ಚಿನ್ನಾಭರಣ ಪತ್ತೆ. ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೂ ಕೆಲಸ ವಿಳಂಬ. ಕಾಮಗಾರಿ ಶುರುವಾಗದೇ ಇದ್ರೆ ಕಟ್ಟಿ ಹಾಕಿ ಒದೀತೀವಿ ಎಂದ ಸಚಿವ. ರಾಯಚೂರಿನ ಕೆಆರ್ಐಡಿಎಲ್ ಎಂಜಿನಿಯರ್ ಹನುಮಂತರಾಯಗೆ ಬಾಯಿಗೆ ಬಂದಂತೆ ಬೈದ ಸಚಿವ ಎನ್ಎಸ್ ಬೋಸರಾಜು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.